ಜಸ್ಟ್ ಮನೆ ತಾನೇ ನಾನು ಈಗ ತಾನೇ ಕ್ಲೀನ್ ಮಾಡ್ತಿದ್ದೆ. ಹಾಯ್. ಬೆಳಗ್ಗೆ ನನ್ನ ಫ್ರೆಂಡ್ ಬಂದಿದ್ಲಲ್ವಾ, ಅವರೇಕಾಯಿ ಸಾಂಬಾರು ಮಾಡಿದ್ದೀನಿ. ಪ್ಲಾನ್ ಆಗ್ತಿದ್ದಾಳೆ. ನೆಕ್ಸ್ಟ್ ಟೈಮ್ ಬರಬೇಕು. ಜಿಮ್ಮಿ ಮಕ್ಕಳದು ಬಾಲಗ್ರಹದ್ದು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಇವತ್ತೇನಪ್ಪ ಅಂದರೆ ಫುಲ್ ಮನೆ ಕ್ಲೀನ್ ಮಾಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಸೊ ಶ್ರಾವಣ ಬೇರೆ ಹಾಕೋಣ ಇರೋ ಲಾಗ್ ಮಾಡೋಣ. ಜಸ್ಟ್ ಮನೆ ತಾನೇ ನಾನು ಈಗ ತಾನೇ ಕ್ಲೀನ್ ಮಾಡ್ತಿದ್ದೆ. ನನ್ನ ಫ್ರೆಂಡ್ ಬಂದರು. ಹಾಯ್. ಪಾಪ ನನಗೆ ಮನೆ ನೋಡಿ ಬೇಜಾರಾಗ್ತಾ ಇದೆ. ಮನೆ ಈ ಥರ ಇಟ್ಕೊಂಡು ಅವ್ರನ್ನ ಕರೆಸ್ಕೊಂಡಿದ್ದೀನಲ್ವಾ ಅಪ್ಪ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಫ್ರೆಂಡ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೊತಾರೆ. ನೋಡಿ ಮನೆ ಎಲ್ಲ ಸಿಕ್ಕಾಬಟ್ಟೆ ಗಲೀಜಾಗಿದೆ. ಅಮಾವಾಸ್ಯೆ ಮತ್ತು ಶ್ರಾವಣ ಮತ್ತು ಎಲ್ಲ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಿದೆ. ಸೊ ಅದರಿಂದ ಸ್ವಲ್ಪ ಎಲ್ಲ ಗಲೀಜು. ಹಾಯ್. ಮನೆ ಕ್ಲೀನ್ ಮಾಡ್ತಾ ಇರುವಾಗ ನಾನು ಬಂದು ಡಿಸ್ಟರ್ಬ್ ಮಾಡಿಬಿಟ್ಟೆ. ಬಾ ಕೂತ್ಕೋ. ಪಾಪ ಈಚೆನೂ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬಿಸಿಲಲ್ಲಿ ಬಂದಿದ್ದಾರೆ. ಫಸ್ಟ್ ಅವ್ರಿಗೆ ಸ್ವಲ್ಪ ಜ್ಯೂಸ್ ಮಾಡಿ ಕೊಡೋಣ, ಆಮೇಲೆ ಮುಂದಿನ ಮಾತುಕತೆ ಮಾತಾಡೋಣ. ಆ್ಯಕ್ಚುಲಿ ನನಗೆ ಒಂದ್ಸಲೊಂದು ಗಿಲ್ಟ್ ಇತ್ತು, ಅಯ್ಯೋ ಮನೆ ಈ ಥರ ಗಲೀಜಿದೆಯಲ್ವಪ್ಪ ಅಂತ. ಜ್ಯೂಸ್ ಮಾಡಿ ಕೊಟ್ಟು ಮತ್ತೆ ನಾನು ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರೊಳಗೆ ಟೈಮ್ ಆಗಿತ್ತು, ಮನೆಗೆ ಹೋಗ್ತೀನಿ ಅಂತಿದ್ಲು. ಸರಿ ಇನ್ನೇನು ಹೋಗ್ತೀಯಾ, ಮಳೆ ಬರೋ ಥರ ಇದೆ, ಇರು ಊಟ ಮಾಡ್ಕೊಂಡು ಹೋಗಿ ಅಂತ ನಾನು ಅಡುಗೆ ಎಲ್ಲ ಸ್ವಲ್ಪ ಬೇಗ ಮಾಡಿಕೊಂಡೆ. ಮನೇಲಿ ಕೂರಿಸ್ಕೊಂಡಿದ್ದೀನಿ. ಪಾಪ ನಾನು ಬಿಡ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಇರು ಅಂತ ಹೇಳ್ತಾ ಇದ್ದೀನಿ. ಮಳೆ ಬಂತು. ಮಳೆ ಏನು ಜಾಸ್ತಿ ಹೊತ್ತಿರಲ್ಲ, ಅಷ್ಟೇ ಇರೋದು, ಹೋಗ್ಬಿಡುತ್ತೆ ನೋಡಿ. ಅಯ್ಯೋ ಜೋರಾಗೋಯ್ತು. ನನ್ನ ಮಗಳು ಇಲ್ಲ ಬೇರೆ, ಅವಳು ನಮ್ಮ ಅತ್ತೆ ಮನೆಯಲ್ಲಿ ಇದ್ದಾಳೆ. ಅವಳು ಕರ್ಕೊಬರ್ಬೇಕಾಗಿತ್ತು ನಾನು, ಬಟ್ ಅದು ಆಗಲಿಲ್ಲ. ಬೆಳಗ್ಗೆಯಿಂದ ಕೆಲಸ ಇತ್ತಲ್ವ, ಪಾಪ ಕೆಲಸ ಎಲ್ಲ ಆಯಿತು. ಅವಳಿಗೂ ಬಂದ ತಕ್ಷಣ ಪಾಪ ಸ್ವಲ್ಪ ಜ್ಯೂಸ್ ಕೊಟ್ಟೆ, ಪಾಪ ಕುಡ್ಕೊಂಡ್ಳು. ಅಡುಗೆನೂ ರೆಡಿ ಆಗಿದೆ. ಈಗ ಊಟ ಮಾಡೋದು ಒಂದು ಬಾಕಿ. ತುಂಬ ವರ್ಷ ಆದಮೇಲೆ ಬಂದಿದ್ದಾನೆ, ಅದಕ್ಕೆ ಹಾಗೆ ಹೇಗೆ ಕಳಿಸೋದು ಅಂತ ಅಂದ್ಬಿಟ್ಟು ಅಡುಗೆನೂ ಮಾಡಿದೆ. ಅದೆಲ್ಲ ಜಸ್ಟ್ ಹಂಗೆ ಸ್ಪೀಡಾಗಿ ಹೋಗ್ತಾ ಇರುತ್ತೆ ಅಷ್ಟೇ. ನಮ್ಮ ಫ್ರೆಂಡ್ ಬಂದಿದ್ಲಲ್ವಾ ಪಾಪ, ಅದಕ್ಕೆ ಏನೂ ಮಾಡಿಲ್ಲ. ಇವತ್ತು ಸೋಮವಾರ ಚಿಕನ್ ತಿನ್ನಲ್ಲ ನಾವು, ಅದರಿಂದ ಸ್ವಲ್ಪ ಅದಕ್ಕೆ ಸ್ವಲ್ಪ ರೈಸು ಮತ್ತು ಅವರೇಕಾಯಿ ಸಾಂಬಾರು ಮಾಡಿದ್ದೀನಿ. ಊಟ ಮಾಡ್ತಾ ಇದ್ದಾರೆ. ತುಂಬ ವರ್ಷ ಆದಮೇಲೆ ಬಂದಿದ್ದಾರೆ ಫ್ರೆಂಡ್ಸ್. ನಮ್ಮ ಟೈಮ್ ಇಲ್ಲ ಬರೋಕ್ಕೆ, ನಮ್ಮದು ಕೆಲಸ ಆಗಿರುತ್ತೆ. ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು. ಹಾಗೆ ಟೈಮ್ ಆಗಿತ್ತು, ಹೋಗ್ತೀನಿ ಅಂತಿದ್ರು. ಸರಿ ಅಂತ ಅಂದ್ಬಿಟ್ಟು ನನ್ನ ಮಗಳು ಮನೇಲಿ ಇರಲಿಲ್ಲ, ಕರ್ಕೊಂಬರೋಣ ಹಾಗೆ ಅಂತ ಅವರು ಸ್ವಲ್ಪ ಸ್ಟೋರ್ ಥರ ಇಟ್ಕೊಂಡಿದ್ದಾರೆ. ಅದನ್ನು ನಾನು ಜೊತೆಲಿ ಹೋಗ್ತಿದ್ದೆ, ಹಾಗೆ ನಮ್ಮ ಅಮ್ಮನೂ ಬಂದಿದ್ದರು. ಏನಪ್ಪ ಅಂದರೆ ಫ್ರೆಂಡ್ ಬಂದಿದ್ಲಲ್ವ ಪಾಪ, ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಟೈಮು ಹೇಳಿದ್ದೀನಿ ಅವ್ರ ಮಕ್ಕಳನ್ನೂ ಕರ್ಕೊಂಬನ್ನಿ ಅಂತ. ಅವ್ರನ್ನೂ ಒಂದು ದಿವಸ ಫುಲ್ ಮನೇಲಿ ಇಳಿಸ್ಕೊಡೋಣ ಅಂತ ಪ್ಲ್ಯಾನ್ ಆಗ್ತಿದ್ದಾಳೆ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಮಕ್ಕಳು ರಜೆ ಇದ್ದಾಗ ಬರಬೇಕು, ಕರ್ಕೊಂಬರ್ಬೇಕು. ನನ್ನ ಮಗಳು ಬರಬೇಕು ನೆಕ್ಸ್ಟು, ಆಮೇಲೆ ನಂದು. ನನ್ನ ಮಗಳು ನಮ್ಮ ಅತ್ತೆಯವ್ರ ಮನೇಲೇ ಇದ್ದಾರಲ್ವ, ಹಾಗೆ ಸ್ವಲ್ಪ ಅವಳನ್ನು ಕರ್ಕೊಂಡು ಬರೋಣ ಅಂತ ನಾನು ಜೊತೆಲಿ ಹೋಗ್ತಾ ಇದ್ದೀನಿ. ಹಾಡ ಗಮ್ಮಿ ಕಾದದಿ ಜಿಮ್ಮಿ ಗಮ್ಮಿ ಕಾದ್ರ ಜಿಮ್ಮಿ ಸರಿ ಬಂದಲ್ವಾ, ಹಂಗೆ ನಮ್ಮಮ್ಮ ಕರ್ಕೊಂಡು ಹೋದರು. ಸರಿ ಅಂತಂದ್ಬಿಟ್ಟು ನಾನು ಸುಮ್ಮನಿದ್ದೆ. ಮತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಒಂದು ವಿಡಿಯೋಗೆ ತುಂಬ ಕಮೆಂಟ್ಸ್ ಬಂದಿತ್ತು. ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಇದಕ್ಕೂ ಮುಂಚೆ ಮಕ್ಕಳದು ಬಾಲಗ್ರಹದ್ದು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಅದು ವಿಡಿಯೋ ಇನ್ನೂ ಫುಲ್ ಲಿಂಕ್ ಕೇಳ್ತಾ ಇದ್ದೀರಾ, ಡೀಟೇಲ್ಸ್ ಕೇಳ್ತಾ ಇದ್ದೀರಾ. ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಆದರೂ ಕೇಳ್ತಾ ಇದ್ದೀರಾ.
ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಫುಲ್ ಡೀಟೇಲ್ಸು ಕ್ಲೀನಾಗೆ ಎಷ್ಟು ಗಂಟೆಗೆ ಹೋಗಬೇಕು, ಯಾವ ದಿನ ರಜಾ ಇರುತ್ತೆ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ನನ್ನ ಯೂಟ್ಯೂಬ್ ಐ ಡಿನೂ ನಾನು ಮೆನ್ಷನ್ ಮಾಡಿದ್ದೀನಿ. ಆದರೂ ನೀವು ಯಾರೂ ನೋಡ್ತಾ ಇಲ್ಲ. ನಾನು ಮತ್ತೆ ಈ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಐ ಡಿ ಮೆನ್ಷನ್ ಮಾಡ್ತೀನಿ. ಪ್ಲೀಸ್ ಒಂದ್ಸಲ ಹೋಗಿ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ರೀಪೋಸ್ಟ್ ಮಾಡಿ. ಎಷ್ಟೋ ಜನ ಮಕ್ಕಳಿಗೆ ಇದು ಯೂಸ್ ಆಗುತ್ತೆ, ತಾಯಂದಿರಿಗೆ ಯೂಸ್ ಆಗುತ್ತೆ ಇದು. ಯಾಕಂದರೆ ನೀವು ಒಂದು ತಾಯಿಯಾಗಿ ನಿಮಗೂ ಗೊತ್ತಿರುತ್ತೆ, ನಿಮ್ಮ ಮಕ್ಕಳು ಅಳ್ತಾ ಇದ್ದರೆ ನಿಮಗೆ ಎಷ್ಟು ಸಂಕಟ ಆಗುತ್ತೆ ಹೇಳಿ. ಬೇರೆಯವ್ರ ಮನೇಲೂ ಮಕ್ಕಳು ಹಂಗೆ ಅಲ್ವಾ ಆಗೋದು, ಅವ್ರ ತಾಯಿಗೂ ಹಂಗೆ ಅಲ್ವಾ ಆಗೋದು.